ಆರೋಗ್ಯ ಇಲಾಖೆ ಕಾರ್ಯಕ್ರಮಗಳ ವ್ಯವಸ್ಥಿತ ಅನುಷ್ಠಾನಕ್ಕೆ ಇತರ ಇಲಾಖೆಗಳು ಸಹಕಾರ ನೀಡಿದಾಗ ಸ್ವಸ್ಥ ಸಮಾಜ ನಿರ್ಮಿಸಲು ಸಾಧ್ಯವಾಗುತ್ತದೆ ಎಂದು ತಹಶೀಲ್ದಾರ್ ಕೆಸಿ ಸೌಮ್ಯ ತಿಳಿಸಿದರು. ಅರಕಲಗೂಡು ತಾಲೂಕು ಕಚೇರಿ ಸಭಾಂಗಣದಲ್ಲಿ ಗುರುವಾರ ನಡೆದ ಸಮಗ್ರ ರೋಗಗಳ ಕಣ್ಗಾವಲು ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಆರೋಗ್ಯ ಇಲಾಖೆ ಕಾರ್ಯಕ್ರಮಗಳು, ರೋಗಗಳ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮ, ಸ್ವಚ್ಛತೆ, ಮಾದಕ ವಸ್ತು ಸೇವನೆಯಿಂದ ಆರೋಗ್ಯದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳ ಕುರಿತು ಅರಿವು ಮೂಡಿಸುವಂತೆ ಸಲಹೆ ಮಾಡಿದರು. ತಾಲೂಕು ಆರೋಗ್ಯಾಧಿಕಾರಿ ಡಾ ಪುಷ್ಪಲತಾ ಇಲಾಖೆ ಕಾರ್ಯಕ್ರಮಗಳ ಕುರಿತು ಮಾಹಿತಿ ನೀಡಿ, ದಡಾರ ಮತ್ತು ರುಬೆಲ್ಲಾ ರೋಗದ ವಿರುದ್ಧ 1010 ಮಕ್ಕಳಿಗೆ ಲಸಿಕೆ ಹಾಕಲಾಗಿದೆ. 1 ರಿಂದ 19 ವಯೋಮಿತಿಯ ಮಕ್ಕಳಿಗೆ ಜಂತುಹುಳು ನಿವಾರಣಾ ಮಾತ್ರೆ ವಿತರಿಸಲಾಗಿದೆ. ಕ್ಷಯರೋಗದ ವಿರುದ್ಧ 100 ದಿನಗಳ ಕಾರ್ಯಕ್ರಮದ ಅನುಷ್ಠಾನಕ್ಕೆ ಕ್ರಮ ವಹಿಸಲಾಗಿದೆ. ಈ ಎಲ್ಲ ಇಲಾಖೆಗಳು ಸಹಕಾರ ನೀಡುವಂತೆ ಕೋರಿದರು. ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ ಮತ್ತೆ ಆಶಾ ಸಲಹಾ ಸಮಿತಿ ಸಭೆ, ಆಮೇಲೆ NTD ನ್ಯಾಷನಲ್ ಡಿವರ್ಮೆಂಟ್ ಡೇ, ಆಮೇಲೆ WIFS ತಂಬಾಕು ನಿಯಂತ್ರಣ ಬಗ್ಗೆ, ಕೋಟ್ಪಾ ಆಕ್ಟ್ ಬಗ್ಗೆ, ಕ್ಷಯರೋಗ, ಮಲೇರಿಯಾ, ಮತ್ತೆ ಅದರ ಜೊತೆಗೆ ನಾವು CDPO ಇಲಾಖೆಯಿಂದ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಕೂಡ ಕೆಲವೊಂದು ವಿಚಾರಗಳನ್ನ ಈ ಕಮಿಟಿಯ ಸಭೆಗೆ ತಂದಿದ್ವಿ. ICDS ಸ್ಕೀಮ್ ಬಗ್ಗೆ, ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಬಗ್ಗೆ, ಮತ್ತೆ ಮಹಿಳಾ ಮತ್ತು ಮಕ್ಕಳ ಮಾರಾಟ ಮತ್ತು ಕಳ್ಳ ಸಾಗಾಣಿಕೆ ಕಾಯ್ದೆ ಬಗ್ಗೆ, ಕಾವಲು ಸಮಿತಿ ಬಗ್ಗೆ, ಭಾಗ್ಯಲಕ್ಷ್ಮಿ ಯೋಜನೆ ಬಗ್ಗೆ, ಸ್ತ್ರೀ ಶಕ್ತಿ ಯೋಜನೆ ಬಗ್ಗೆ, ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಬಗ್ಗೆ, ಅದಾದ್ಮೇಲೆ ಬಾಲ್ಯ ವಿವಾಹ ತಡೆ ಕಾಯ್ದೆ ಬಗ್ಗೆ ಇಂಪಾರ್ಟೆಂಟ್ ಆಗಿ ಈ ಮೀಟಿಂಗ್ ಅಲ್ಲಿ ಡಿಸ್ಕಸ್ ಮಾಡಲಾಯಿತು. ಈ ಮೀಟಿಂಗ್ ಅಲ್ಲಿ ನಾವೇನೇನು ಅಬ್ಸರ್ವೇಷನ್ಸ್ ಮಾಡಿದೀವಿ ಅಂದ್ರೆ, ಕೆಲವೊಂದು ನ್ಯೂನತೆಗಳು ಏನೇನು ನಾವು ಫೀಲ್ಡ್ ಅಲ್ಲಿ ಅಬ್ಸರ್ವ್ ಮಾಡಿದ್ವಿ ಅದನ್ನ ಮೇಲ್ಮಟ್ಟಕ್ಕೆ, ಸರ್ಕಾರದ ಮಟ್ಟಕ್ಕೆ ಮತ್ತೆ ಜಿಲ್ಲಾ ಹಂತಕ್ಕೆ ತಲುಪಿಸಬೇಕು. ಯಾವ್ಯಾವ ಕ್ರಮಗಳನ್ನ ನಾವು ತಗೋಬೇಕು, ಮತ್ತೆ ಅಂತರ ಇಲಾಖೆ ಎಲ್ಲ ಡಿಪಾರ್ಟ್ಮೆಂಟಿನ ಕೋಆರ್ಡಿನೇಷನ್ಸ್ ಮೂಲಕ ಮಾತ್ರ ನಾವು ಈ ಕಾರ್ಯಕ್ರಮಗಳನ್ನ ಯಶಸ್ವಿಗೊಳಿಸಬಹುದು ಅಂತ ನಾವು ಎಲ್ಲ ಚರ್ಚಿಸ್ತಾ, ನಮ್ಮ ತಾಲೂಕಿನಲ್ಲಿ ಅತ್ಯುತ್ತಮವಾದ ಪ್ರೋಗ್ರೆಸ್ನ ನಾವು ಸಾಧಿಸಬೇಕು ಅಂತ ತೀರ್ಮಾನಿಸಿ ಈ ಸಭೆನ ಮುಕ್ತಾಯಗೊಳಿಸಿದ್ದೀವಿ. ಥ್ಯಾಂಕ್ ಯು. ಆಲ್ಮೋಸ್ಟ್ ಎಲ್ಲ ಮಕ್ಕಳು LKG UKG ಅಂತ ಪ್ರೈವೇಟ್ ಶಾಲೆಗೆ ಹೋಗ್ತಾ ಇದ್ದಾರೆ. ಅಂಗನವಾಡಿ ಕಡಿಮೆ ಇದ್ದಾರೆ ಅಂತ ಹೇಳಿದ್ವಿ. ನಂಗೆ ಅದೊಂದು ಡಾಟಾ ಕೊಡಿ, ಎಷ್ಟಿದ್ದಾರೆ 5 to 6 ಅಂಗನವಾಡಿ ಈಗ ಅಲ್ಲಿ ಅಡ್ಮಿಷನ್ಸ್ ಇರೋರು ಅಂತ. ಸೊ ಇದೊಂದು ಎಲ್ಲ ಪ್ರೋಗ್ರಾಮ್ಗೆ ಹೇಳಿದ್ದಾರೆ. ಮೋದಿ ಮೇಡಮ್ ಬೇರೆ ಡಿಪಾರ್ಟ್ಮೆಂಟ್ ಕೂಡ ಸಹಕಾರ ಮಾಡಬೇಕು. ಎಲ್ಲಾರ್ದು ಕೋಆರ್ಡಿನೇಷನ್ ಇಂದ ಅಷ್ಟೇ ಒಂದು ಪ್ರೋಗ್ರಾಮ್ ಸಕ್ಸಸ್ ಆಗುತ್ತೆ. ಅದನ್ನ ಎಲ್ಲರೂ ಕೇಳಿದ್ರೆ ಕೋಆರ್ಡಿನೇಷನ್ ಮಾಡ್ಕೊಂಡು ನಮ್ಮ ಇಲಾಖೆ ಕಾರ್ಯಕ್ರಮ ಬಂದಾಗ ದಯವಿಟ್ಟು ಹೆಲ್ಪ್ ಮಾಡಿ. ಟೋಟಲ್ ನನಗೆ ಪ್ರೆಗ್ನೆನ್ಸಿ ರಿಜಿಸ್ಟ್ರೇಷನ್ ಮತ್ತೆ ಇಮ್ಯುನೇಷನ್ ಕಡಿಮೆ ಆಗ್ತಾ ಇದೆ, ಕಷ್ಟ ಆಗ್ತದೆ ಸರ್. ನಿಮಗೆ ಸಿಲಿಪೋ ಕೇಳ್ತಾ ಇದ್ದೀನಿ, ಅದು ಸ್ವಲ್ಪ ಅಂಗನವಾಡಿ ಟೀಚರ್ಸ್ಗೆ ಮಾಡ್ಕೊಡ್ಬೇಕು ಸರ್. ನಮಗೆ ನಮ್ಮಲ್ಲಿ ಆಶಾ ವರ್ಕರ್ ಇದೆ ಅಂದ್ರೆ ಟೌನಲ್ಲಿ ನಮಗೆ ಆಗ ಗರ್ಭಿಣಿ ತಾಯಂದಿರು ಮತ್ತು ಮಕ್ಕಳ ಇಮ್ಯುನೇಷನ್ ಕಷ್ಟ ಆಗ್ತಾ ಇದೆ. ಮನೆ ಮಕ್ಕಳು ಕಷ್ಟ ಆಗ್ತದೆ. ನಾವು ಅದನ್ನ ಸೆಕೆಂಡ್ ಡಿಸ್ಕಸ್ ಮಾಡಾಗ ಏನ್ ಹೇಳ್ತಾರೆ, ನಮ್ಗೆ ಅಂಗನವಾಡಿ ಉಪಯೋಗಿಸ್ಕೊಂಡು ಒಂದೇ ಒಂದು ಮಗು ಕೂಡ ಇಮ್ಯುನೇಷನ್ ಆಗದೆ ಉಳಿಬಹುದು, ಒಂದೇ ಒಂದು ಗರ್ಭಿಣಿ ಕೂಡ ದಾಖಲಾಗದೆ ಉಳಿಬಾರ್ದು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟರೆ, ದಯವಿಟ್ಟು ನಿಮ್ಮ ಇಲಾಖೆಯ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ತಿಳಿಸಿ ಆ ಏರಿಯಾದಲ್ಲಿರುವಂತಹ ತಾಯಿ ಮತ್ತು ಮಕ್ಕಳನ್ನ ಎಲ್ಲ ಯೋಜನೆಗಳ ಪ್ರಯೋಜನ ಪಡ್ಕೊಳ್ಳೋ ಕೆಲಸ ನಮ್ಮ ಇಲಾಖೆಯು ಕಳಿಸ್ಕೊಡಿ. ಹೌದು. ಸಭೆಯಲ್ಲಿ CDPO ವೆಂಕಟೇಶ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಬಸವರಾಜ ಟಾಕಪ್ಪ ಶಿಗ್ಗಾವಿ, ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ KT ಪರಮೇಶ್, ಆರೋಗ್ಯ ನಿರೀಕ್ಷಕ KN ಚಂದ್ರೇಗೌಡ, ಆಶಾ, ಕವಿತಾ ಉಪಸ್ಥಿತರಿದ್ದರು.